ಏನೇನು ಅಂದ್ರೆ ಬರೀ ಅಸ್ತಮಾ ಅಂದ್ರೆ ನಿಮ್ಗೆ ಅದು ಒಂದೇ ಇಶ್ಯೂಸ್ ಇರಲ್ಲ. ಅಂದ್ರೆ ಆ, ತುಂಬಾ ಇಶ್ಯೂಸ್ ಇರುತ್ತೆ. ಕೆಲವೊಬ್ಬರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ, ಬ್ರೀತಿಂಗ್ ಇಶ್ಯೂಸ್ ಇರುತ್ತೆ, ಅಥವಾ ಕಫ ಬರ್ತಿರುತ್ತೆ. ಅಲ್ಲಿ ಯಾವ ಆರ್ಗನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನೋಡ್ಬಿಟ್ಟು ಕಾಂಬಿನೇಷನ್ ಮಾಡಿ ನಾನು ಹೀಲಿಂಗ್ ಕೋಡ್ಸ್ನ ಕೊಡ್ತಾ ಹೋಗ್ತೀನಿ. ಇವತ್ತು ನಾನು ಜಸ್ಟ್ ಹಾಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದ್ ನೀವು ನೋಟ್ ಮಾಡ್ಕೊಂಡು ಯೂಸ್ ಮಾಡಿ. ಆಮೇಲೆ ನಿಮ್ ಫೀಡ್ಬ್ಯಾಕ್ನ ನಾನು ಕಮೆಂಟ್ ಅಲ್ಲಿ ಕೊಡ್ತಾ ಹೋಗಿ, ಅಥವಾ ವಾಟ್ಸಪ್ ಅಲ್ಲಿ ಕೂಡ ನೀವು ಕೊಡ್ಬೋದು ನನಗೆ. ನೆಕ್ಸ್ಟ್ ಲಿವರ್ ಸ್ಟ್ರೆಂಥನ್ ಮಾಡೋಕೆ, ಅಂದ್ರೆ ಲಿವರ್ ಮೆರಿಡಿಯನ್ ಸ್ಟ್ರೆಂತ್ ಆಗೋಕೆ 55687321 55687321. ಇದು ಲಿವರ್ ಮೆರಿಡಿಯನ್ ಸ್ಟ್ರೆಂತ್ ಆಗೋಕೆ. ನೆಕ್ಸ್ಟ್ GB ಮೆರಿಡಿಯನ್ ಸ್ಟ್ರೆಂತ್ ಆಗೋಕೆ 66785931. 66785931. ಇದು GB ಮೆರಿಡಿಯನ್ ಸ್ಟ್ರೆಂತ್ ಆಗುತ್ತೆ. ನೆಕ್ಸ್ಟ್ ಅಲರ್ಜೀಸ್, ಎನಿ ಅಲರ್ಜೀಸ್ 1314335. ಇದು ಎನಿ ಅಲರ್ಜೀಸ್ ಅಂದ್ರೆ ಸ್ಕಿನ್ ಅಲರ್ಜಿ ಆಗ್ಲಿ, ಅಥವಾ ಕೆಲವೊಬ್ಬರಿಗೆ ಡಸ್ಟ್ ಅಲರ್ಜಿ ಇರುತ್ತೆ, ಅಥವಾ ಇದು ಏನಾರ ಧೂಪದ ಸ್ಮೆಲ್ ಬಂದ್ರೆ, ಸ್ನೀಸಿಂಗ್ ಬರ್ತಾ ಇರುತ್ತೆ. ಅದು ಯಾವುದೇ ಇಶ್ಯೂಸ್ ಇದ್ರೂ ನೀವು ಈ ಅಲರ್ಜಿಗೆ ಹಾಕ್ಬೋದು. ನೆಕ್ಸ್ಟ್ ಸೈನಸ್ ಇಶ್ಯೂಸ್ ಇದ್ರೆ, ಸೈನಸ್ಗೆ 22555732. ಸೈನಸ್ಗೆ ಇನ್ನೊಂದ್ಸರಿ ಹೇಳ್ತೀನಿ, 22555732. ನೆಕ್ಸ್ಟ್ ಥ್ರೋಟ್ ಪೇನ್ ಇದ್ರೆ, ಅಥವಾ ಏನಾರ ಅಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ, ಯಾವುದೇ ಇಶ್ಯೂಸ್ ಇದ್ರೂ ಕೂಡ ಥ್ರೋಟ್ಗೆ 44887772. ಇನ್ನೊಂದ್ಸರಿ ಹೇಳ್ತೀನಿ, ಥ್ರೋಟ್ ರಿಲೇಟೆಡ್ ಇಶ್ಯೂಸ್ಗೆ 44887772. ನೆಕ್ಸ್ಟ್ ಟಾನ್ಸಿಲ್ಸ್ ಆದ್ರೆ, ಇಲ್ಲಿ ಟಾನ್ಸಿಲ್ಸ್ ಇಲ್ಲಿ ಗಂಟು ತರ ಬಂದಿರುತ್ತೆ ನೋಡಿ, ಟಾನ್ಸಿಲ್ಸ್ ಆದ್ರೆ 8013 494. ಟಾನ್ಸಿಲ್ಸ್ಗೆ 8013 494. ಕಿವಿ ಕೇಳಿಸ್ದೇ ಇದ್ರೆ, ತುಂಬಾ ಜನಕ್ಕೆ ಇವಾಗ ಏಜ್ ಆಗದೆ ಇದ್ರು ಕೂಡ ಚಿಕ್ಕ ವಯಸ್ಸಲ್ಲೇನೆ ಇವಾಗ ಕಿವಿ ಕೇಳಿಸ್ತಾ ಇಲ್ಲ. ಕಿವಿ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಅವ್ರ ಕಿಡ್ನಿ ಫಂಕ್ಷನಿಂಗ್ ಇಂಬ್ಯಾಲೆನ್ಸ್ ಇರುತ್ತೆ. ಸೊ ಟ್ರೈ ಮಾಡಿ, ಕಿವಿ ಸರಿಯಾಗಿ ಕೇಳಿಸ್ತಾ ಇದ್ರೆ 4619